ಗುಡ್ ಈವ್ನಿಂಗ್ ಎವ್ರಿವನ್. ಜೀವನದ ವಾಕ್ಯ 6ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 13 ಈ ರೀತಿಯಾಗಿ ಹೇಳುತ್ತದೆ: ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ? ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ? ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು? ಇನ್ನೆಷ್ಟರವರೆಗೆ ವಿರೋಧಿಯು ನನಗೆ ದೊರೆಯಾಗಿರಬೇಕು? ಯೆಹೋವನೇ, ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ನನಗೆ ಮರಣ ನಿದ್ರೆಯು ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ನನ್ನ ಶತ್ರುವು ಅವನನ್ನು ಜಯಿಸಿದೆನೆಂದು ಹೇಳಿಕೊಳ್ಳಬಾರದು, ವೈರಿಗಳು ಜಾರಿ ಬಿದ್ದನೆಂದು ಹಿಗ್ಗಬಾರದು. ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆವಿಟ್ಟಿದ್ದೇನೆ. ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು. ಇಲ್ಲಿ ದಾವಿದನು ಬರೆದಂಥ 13ನೇ ಕೀರ್ತನೆ ನಾವು ನೋಡುವಾಗ 6 ವಚನಗಳು ಇಲ್ಲಿ ನಾವು ನೋಡುತ್ತೇವೆ. ಈ 6 ವಚನಗಳಲ್ಲಿ ಮೊದಲನೇ 2ನೇ ವಚನ ನಾವು ನೋಡುವಾಗ ಆತನು ಸಂಕಷ್ಟದಲ್ಲಿ, ಅಪಾಯದಲ್ಲಿ ಸಿಲುಕಿಕೊಂಡಾಗ ದೇವರಲ್ಲಿ ಆತನು ಮೊರೆ ಇಡ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತು 3 ಮತ್ತು 4ನೇ ವಚನದಲ್ಲಿ ನೋಡುವಾಗ ದೇವರನ್ನು ದೃಷ್ಟಿಸಿ ಆತನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡುತ್ತೇವೆ. ಮತ್ತು 5, 6ನೇ ವಚನದಲ್ಲಿ ನಾವು ನೋಡುವಾಗ ಆತನ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಹ ದೇವರಲ್ಲಿ ಭರವಸೆ ಇಟ್ಟು ದೇವರು ನನಗೆ ಜಯ ಕೊಟ್ಟ ಎಂಬುವಂಥ ನಿರೀಕ್ಷೆಯಲ್ಲಿ ಆತನು ದೇವರನ್ನು ಕೊಂಡಾಡುವುದನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ದಾವಿದನ ಪರಿಸ್ಥಿತಿಯನ್ನು ನೋಡುವಾಗ ಸೌಲನು ದಾವಿದನನ್ನು ಸಾಯಿಸಬೇಕೆಂಬುದಾಗಿ ಆತನು ಹಿಂದೆ ಹೋಗುತ್ತಂಥ ಸಮಯದಲ್ಲಿ ಇಲ್ಲಿ ದಾವಿದನು ಏನಂದ್ರೆ, ದೇವರೇ, ಇನ್ನೆಷ್ಟರವರೆಗೆ ನನ್ನನ್ನು ಮರೆತು ಹೋಗಿದೆಯಾ? ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ನೀನು ಮರೆತು ಹೋಗಿದೆಯಾ ಎಂಬುದಾಗಿ ತನ್ನಲ್ಲಿರುವಂಥ ನೋವು, ವೇದನೆಯನ್ನು ಆತನು ಪ್ರಾರ್ಥನೆ ಮುಖಾಂತರ, ಪ್ರಶ್ನೆಗಳ ಮುಖಾಂತರ ದೇವರ ಮುಂದೆ ಆತನ ಒಂದು ನೋವನ್ನು, ಆತನ ಸಂಕಷ್ಟವನ್ನು ಆತನು ಹೇಳಿಕೊಳ್ಳುತ್ತಾ ಇದ್ದಾನೆ. ಅದು ಮಾತ್ರವಲ್ಲದೆ, ಯೆಹೋವನೇ, ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ನನಗೆ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ ದೇವರಿಗೆ ಮೊದಲನೇದಾಗಿ ಆತನು ಪ್ರಶ್ನೆ ಆಗ್ತದೇನೆ. ಆತನಲ್ಲಿರುವಂಥ ಸಂಕಷ್ಟವನ್ನು ಆತನ ದೇವರ ಮುಂದೆ ಇಡ್ತದೆ. ಅದಾದ ನಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇನಂತ ನೋಡುವಾಗ, ನನ್ನ ದೇವರೇ, ಯೆಹೋವನೇ, ನನ್ನಲ್ಲಿ ದೃಷ್ಟಿ ಇಟ್ಟು ನನಗೆ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ. ಆತನು ಮತ್ತೆ ಕೊನೆಯದಾಗಿ ಹೇಳ್ತಾನೆ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆವಿಟ್ಟಿದ್ದೇನೆ. ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು ಎಂಬುದಾಗಿ ಆತನು ಹೇಳ್ತಾನೆ. ಅಂದರೆ 3ನೇ ಒಂದು ವಿಷಯವನ್ನು ನೋಡುವಾಗ ಆತನ ಸಂಕಷ್ಟದ ಪರಿಸ್ಥಿತಿಯಲ್ಲಿ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ, ದುಃಖದ ಪರಿಸ್ಥಿತಿಯಲ್ಲಿ ದೇವರಿಗೆ ಪ್ರಶ್ನೆ ಹಾಕಿ ಮೊರೆ ಇಡ್ತಾ ಇದ್ದಾನೆ. ಅದಾದ ನಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನನ್ನ ಮೊರೆಗೆ, ನನ್ನ ಪ್ರಾರ್ಥನೆಗೆ ನೀನು ಸದುತ್ತರವನ್ನು ದಯಪಾಲಿಸಿ ಎಂಬುದಾಗಿ. 3ನೇದಾಗಿ ಆತನು ಹೇಳ್ತಾ ಇದ್ದಾನೆ, ಪರಿಸ್ಥಿತಿಗಳಲ್ಲಿ ಏನೇ ಇದ್ದರೂ ಸಹ ಆತನು ಹೇಳ್ತಾ ಇದ್ದಾನೆ, ದಾವಿದನು, ದೇವರೇ, ಯೆಹೋವನೇ, ನಾನು ನಿನ್ನಲ್ಲಿ ಭರವಸೆವಿಟ್ಟಿದ್ದೇನೆ ಮತ್ತು ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು ಎಂಬುದಾಗಿ ದೇವರಲ್ಲಿ ತನ್ನಲ್ಲಿ ಇರುವಂತಹ ನಂಬಿಕೆ, ಭರವಸೆಯನ್ನು ಆತನಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾನೆ. ಪರಿಸ್ಥಿತಿ ಕೆಟ್ಟದಾಗಿದೆ, ಅಪಾಯದಲ್ಲಿದ್ದಾನೆ, ದೇವರಿಗೆ ಪ್ರಶ್ನೆ ಆಗ್ತಾ ಇದ್ದಾನೆ, ದೇವರಲ್ಲಿ ಮೊರೆ ಇಡ್ತಾ ಇದ್ದಾನೆ. ಅಷ್ಟಕ್ಕೆ ಆತನು ನಿಲ್ಲಿಸಲಿಲ್ಲ. ಅದಾದ ನಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನನಗೆ ಸದುತ್ತರವನ್ನು ದಯಪಾಲಿಸು, ನನ್ನ ಮೇಲೆ ನೀನು ದೃಷ್ಟಿ ಇಡಿ ಎಂಬುದಾಗಿ ಪ್ರಾರ್ಥಿಸಿದ ನಂತರ ಆತನಲ್ಲಿ ಆತನಲ್ಲಿರುವಂಥ ನಂಬಿಕೆ, ಭರವಸೆಯನ್ನು ಆತನ ತೋರ್ಪಡಿಸಿಕೊಳ್ತದೆ. ಅದೇನೆಂದರೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನಾನು ನಿನ್ನನ್ನು ಕೊಂಡಾಡುವೆನು ಮತ್ತು ನನ್ನ ಹೃದಯವು ಹರ್ಷಗೊಳ್ಳುವುದು ಮತ್ತು ಯೆಹೋವನು ಮಾಡಿದ ಮಹೋಪಕಾರಕ್ಕಾಗಿ ನಾನು ಹಾಡುವೆನು ಎಂಬುದಾಗಿ ಇಲ್ಲಿ ದಾವಿದನು ಹೇಳ್ತದನೆ ಪ್ರೇಯರ್. ಅಂದರೆ ಆತನ ಪರಿಸ್ಥಿತಿಯಲ್ಲಿ ದೇವರಿಗೆ ಪ್ರಶ್ನೆ ಹಾಕಿ ದೇವರನ್ನು ಬಿಟ್ಟು ದೂರ ಹೋಗಲಿಲ್ಲ. ಆತನು ಪ್ರಾರ್ಥನೆ ಮಾಡಿದ, ದೇವರಲ್ಲಿ ಮೊರೆ ಇಟ್ಟ, ದೇವರ ಮುಂದೆ ಪ್ರಶ್ನೆ ಹಾಕಿದ, ತನ್ನ ಹೃದಯವನ್ನು ದೇವರ ಮುಂದೆ ಇಟ್ಟ. ಅದೆಲ್ಲ ಮಾಡಿದರೂ ಸಹ, ಪರಿಸ್ಥಿತಿ ಕೆಟ್ಟದಾಗಿದ್ದರೂ ಸಹ, ಅಪಾಯದಲ್ಲಿದ್ದರೂ ಸಹ, ಆತನ ಜೀವಕ್ಕೆ ಅಲ್ಲಿ ಹಾನಿ ಇದ್ದರೂ ಸಹ ಆತನು ಪ್ರಾರ್ಥನೆ ಮಾಡಿ ದೇವರಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನಾನು ಸಂತೋಷಗೊಳ್ಳುತ್ತೇನೆ ಮತ್ತು ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ. ಅಂದರೆ
ಪರಿಸ್ಥಿತಿಗಳಲ್ಲಿ ಕೆಟ್ಟದಾಗಿದ್ರೂ ಸಹ ಆತನು ಧೈರ್ಯವಾಗಿ ಘೋಷಣೆ ಮಾಡ್ತಿದ್ದಾನೆ, ದೇವರೇ ಯೆಹೋವನೇ, ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ತಾ ಇದೆ ಎಂಬುದಾಗಿ. ಪ್ರಿಯರೇ, ನಾವೆಲ್ಲರೂ ಸಹ ಈ ಥರದ ಪರಿಸ್ಥಿತಿಗಳನ್ನು ನಾವು ಹಾದು ಹೋಗ್ತೇವೆ. ಹಾದು ಹೋದಾಗ ದೇವರಿಗೆ ಪ್ರಶ್ನೆ ಹಾಕಿ ನಾವು ದೇವರಿಂದ ದೂರ ಉಳಿತೇವೆ. ಪ್ರಶ್ನೆ ಹಾಕಿ ನಾವು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸ್ತೇವೆ. ಪ್ರಶ್ನೆ ಹಾಕಿ ದೇವರಲ್ಲಿಟ್ಟಿರುವಂಥ ನಂಬಿಕೆ, ಭರವಸೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಆದರೆ ಇಲ್ಲಿ ದಾವೀದನ ಜೀವಿತ ನೋಡುವಾಗ ಆತನು ದೇವರಿಗೆ ಪ್ರಶ್ನೆ ಹಾಕ್ತಾನೆ, ತನ್ನಲ್ಲಿರುವಂಥ ನೋವನ್ನು ಹೇಳ್ಕೊಳ್ತಾನೆ ಮತ್ತು ಪ್ರಾರ್ಥನೆ ಮಾಡ್ತಾನೆ ಮತ್ತು ಹೇಳ್ತಾನೆ, ಯೆಹೋವನೇ, ನಿನ್ನಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನಿನ್ನನ್ನು ನಾನು ಕೊಂಡಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಪರಿಸ್ಥಿತಿಗಳು ಏನಿದ್ರೂ ಸಹ ನಾವು ಮಾಡಬೇಕಾದಂಥ ಕಾರ್ಯ ಏನಂದರೆ ನಮ್ಮ ಹೃದಯವನ್ನು, ಪರಿಸ್ಥಿತಿಗಳನ್ನು ದೇವರ ಮುಂದೆ ಹೇಳಿಕೊಳ್ಳುವಂಥದ್ದು, ಅದಾದ ನಂತರ ದೇವರಲ್ಲಿ ಪ್ರಾರ್ಥಿಸುವಂಥದ್ದು. ಮತ್ತು ಪರಿಸ್ಥಿತಿಗಳು ಏನಿದ್ರೂ ಸಹ ನಾವೇನು ಮಾಡಬೇಕಂದ್ರೆ ನಮ್ಮ ದೇವರಾದಂತಹ ಯೆಹೋವನಲ್ಲಿ, ಯೇಸು ಕ್ರಿಸ್ತನಲ್ಲಿ ನಾವು ಭರವಸೆ ಇಡಬೇಕಾಗಿದೆ, ನಂಬಿಕೆ ಇಡಬೇಕಾಗಿದೆ. ಆತನು ನಮಗೆ ಗುರಾಣಿಯಾಗಿದ್ದಾನೆ, ಆತನು ನಮಗೆ ರಕ್ಷಕನಾಗಿದ್ದಾನೆ, ಆತನು ನಮ್ಮನ್ನು ಕಾಯುವಾತನಾಗಿದ್ದಾನೆ. ಪ್ರಿಯ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ, ನಾನು ನಿನ್ನನ್ನು ಕಾಯುತ್ತೇನೆ, ನಾನು ನಿನ್ನನ್ನು ಸಲಹುತ್ತೇನೆ, ಎಲ್ಲ ಅಪಾಯಗಳಿಂದ ನಾನು ನಿನ್ನನ್ನು ತಪ್ಪಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಪ್ರಿಯ, ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರನ್ನು ಕೊಂಡಾಡ್ರಿ, ದೇವರಲ್ಲಿ ಪ್ರಾರ್ಥಿಸಿರಿ ಮತ್ತು ಆತನಲ್ಲಿ, ಆತನ ವಾಕ್ಯದಲ್ಲಿ ನೀವು ಭರವಸೆ ಇಡ್ರಿ. ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್ ಯು ಆಲ್.